ಬಗ್ಗೆ ನೀವು ಟಿಫನ್ ಆಯ್ತಲ್ಲ, ಟಿಫನ್ ಎಲ್ಲ ನಿಮಗೆ ಹಿಂಗೆ ಹಿಂಗಿದೆ ಇದೆಯಾ? ಒಳ್ಳೆ ಹೌದಾ? ನಿಮಗೆ ಇದೆಲ್ಲ ಚೆನ್ನಾಗಿದೆಯಾ? ಹೇಗಿತ್ತು ಬರ್ತಾ ಜರ್ನಿ ಹೇಗಿತ್ತು? ಹುಲಿ ಡ್ಯಾನ್ಸ್ ಮಾಡೋಣ ಆದರೂ ಒಂದು ಒಳ್ಳೆ ಡ್ಯಾನ್ಸ್ ಇತ್ತು. ಹುಲಿ ಡ್ಯಾನ್ಸ್ ಮಾಡೋಣ ಬಟ್ ಅಲ್ಲಿ ಬೇರೆ ಇಲ್ಲ ಇದು ಫಸ್ಟ್ ಸ್ಟಾರ್ಟಿಂಗ್ ಅಲ್ಲ, ಸಂಜೆ ನೋಡ್ಕೊಂಡು ಹೋಗ್ತಾ ಇರ್ತೀರಾ? ನಿಮಗೆ ನನಗೆ ಇವಾಗ ಬರ್ತೀವಿ ಬೇಜಾರಾಗೋಯ್ತು ನಮಗೆ. ಟ್ರಾವೆಲಿಂಗಲ್ಲಿ ಎಲ್ಲರೂ ನಿದ್ದೆ ಮಾಡಿಬಿಡ್ತಿದ್ರು. 3-4 ದಿನ ಅಷ್ಟೇ ಡ್ಯಾನ್ಸ್ ಮಾಡೋದು. ನೀವು ಫುಡ್ಡೀಸು, ನಿಮ್ಮ ಫುಡ್ಡಿ ಬಗ್ಗೆ ಸಂಜೆವರೆಗೂ ಇದೆ. ಫುಡ್ಡೀಸು ವೆಯ್ಟ್ ಮಾಡ್ತಾ ಇರಿ. ಅದಕ್ಕೆ ಎಲ್ಲರದ್ದು ಪೀಪಲ್ಸ್ ಐತೆ ತಗೊಂಡ್ಬಿಟ್ಟು ಮಕ್ಕಳು ಕುಡಿತಾ ಇರ್ತೀವಿ. ಸರ್ ಸ್ಕ್ರೀನ್ ಅಡ್ಡ ದೊಡ್ಡದಾಗಿ ಏನೋ ಕಾಣಿಸ್ತದೆ ಸರ್. ಸರ್ ನಮ್ಮ ರವಿ ಕಿಶೋರ್ ಬಗ್ಗೆ ಕಾಣಿಸಲ್ಲ ಝೂಮ್ ಮಾಡಿ. ಝೂಮ್ ನಮ್ಮ ಟೀಮ್ ಲೀಡ್ರು, ನಮ್ಮ ಟೀಮ್ನ ಇವರೇ ನೆಕ್ಸ್ಟ್ ಘೋಷಣೆ ಮಾಡಿ ಹೋಗ್ತಾ ಇರ್ತಾರೆ. ಇವಾಗ ನಿಮಗೆ ನಮ್ದು ನಾಷ್ಟ ಎಲ್ಲ ಚೆನ್ನಾಗಿತ್ತಾ? ವೆರೈಟೀಸ್ ಬರ್ತಾ ಜರ್ನಿ ಹೇಗಿತ್ತು ನಿಮಗೆ? ಸೂಪರ್ ಆಗಿತ್ತು. ಒಳ್ಳೆ ಡ್ಯಾನ್ಸ್. ಶರ್ಮಾ, ಪ್ರದೀಪ್, ನೀನು, ಮಿಸ್ಟರ್ ರಘು ಏನು ಆಡಿಲ್ಲ, ಸುಮ್ಮನೆ ಬಾಯಿ ಮಾತೆಲ್ಲ ಇಲ್ಲ ಅವ್ರದ್ದು ಪರ್ಫಾರ್ಮೆನ್ಸ್ ಇದೆ. ಹೋಗ್ತಾ ಸುಸ್ತಾಗ್ಬಿಟ್ರೆ ಅವ್ನ ಪರ್ಫಾರ್ಮೆನ್ಸ್ ಇಲ್ಲ ಅಂತ ಅನ್ಬಿಡ್ತೀವಿ. ಪ್ರದೀಪ್ ನಿಮಗೆ ಕುಮಾರಣ್ಣ ನೋಡಿ, ಕುಮಾರಣ್ಣ ಅಂದ್ರೆ ಅವರೇ ಬರ್ಬೇಕಾದ್ರೆ ಜರ್ನಿಲಿ ಡ್ಯಾನ್ಸ್ ಆಡಿರೋರು ಎಲ್ಲರೂ ಡ್ಯಾನ್ಸ್ ಆಡೋರು ನೋಡ್ತಾ ಇದ್ರು. ಅಟ್ಲೀಸ್ಟ್ ಕುಮಾರಣ್ಣ ಆಚೆ ನೋಡ್ತಾ ಇದ್ರು. ಅಲ್ಲಿ ಬ್ರೋ ಹಂಗವ್ರೆ ಏನ್ ಗೊತ್ತಾ, ಅವ್ರು ಕುಮಾರಣ್ಣ ಎಲ್ಲ ಹುಡುಗರೆಲ್ಲ ಡ್ಯಾನ್ಸ್ ನೋಡ್ತಾ ಇದ್ರು. ನಮ್ಮ ಕುಮಾರಣ್ಣ ನೋಡಿದಾಗ ಆಂಟಿನೆಲ್ಲ ನೋಡ್ಕೊಂಡು ಬರ್ತಾ ಇದ್ರು. ಸೊ ಅದಕ್ಕೆ ಅವರ ಕಾನ್ಸಂಟ್ರೇಷನ್ ತುಂಬಾ ಕಮ್ಮಿ ಆಗಿದೆ. ಇಲ್ಲಿ ಮತ್ತೆ ಪ್ರದೀಪ್ ನಿಮಗೆ ಹೆಂಗ್ ಅನಿಸ್ತು? ಬರ್ತಾ ಜರ್ನಿ ಹೇಗಿತ್ತು? ಟಿಫನ್ ಹೇಗಿತ್ತು? ನಾನು ಆಕ್ಚುಲಿ ಜರ್ನಿನ ಯಾವಾಗಲೂ ಲವ್ ಮಾಡ್ತೀನಿ. ಇವತ್ತು ಕೂಡ ಲವ್ ಅಂಡ್ ಎಂಜಾಯ್ ಮಾಡ್ಕೊಂಡು ಬಂದೆ. ಅಲ್ಲ ನಿಮ್ಮ ಹೆಂಡತಿ ಲವ್ ಮಾಡಲ್ವೇನೋ? ನಿಮ್ಮ ಜೋತಿ ಲವ್ ಮಾಡಲ್ವೇನೋ? ಎಕ್ಸಲೆಂಟ್. ಇದು ಕೂಡ ಚೆನ್ನಾಗಿತ್ತು. ಫುಡ್ ಕೂಡ ನನಗೆ ಇಷ್ಟಪಟ್ಟು ಚೆನ್ನಾಗಿ ಎಲ್ಲ ತಿಂದೆ. ಹೊಟ್ಟೆ ತುಂಬಿತು, ಚೆನ್ನಾಗಿತ್ತು. ಖಂಡಿತ ಸಂಜೆವರೆಗೂ ಇದೇ ತರನೇ ಇರುತ್ತೆ. ನಾನು ಹೇಳ್ಬೇಕು ಅದನ್ನ. ಅಲ್ಲ ನಾನು ನಿಮ್ಮ ಟೀಮಲ್ಲಿ ವಯಸ್ಸಾದವರು ಎಲ್ಲ ಇದೆ, ಹೌದಾ? ಅವ್ರದ್ದೆಲ್ಲ ನೋಡಿ ನಮ್ಮ ಯುವಕರು ಕಲಿತಾರಲ್ಲ, ಡ್ಯಾನ್ಸ್ ಆಡ್ತಲ್ಲ ಇಲ್ಲಿ. ಇವ್ರು ನಮ್ಮ ರಂಜಿ ಅಂಕಲ್ ಬರ್ತಾ ಬರ್ತಾ ಒಳ್ಳೆ ಏನೋ ಶಿವಣ್ಣ ಥರ ಆಡ್ತಾ ಇದ್ದಾರೆ. ಡ್ಯಾನ್ಸ್ ಎಲ್ಲ ತುಂಬಾ ಚೆನ್ನಾಗಿ ಆಡ್ತಾ ಇದ್ದಾರೆ. ನಿಮಗೆ ನಿಮ್ಗೇನು ಅನಿಸ್ತು? ಸ್ಟಾರ್ಟ್ ಆಗಿದೆ. ಸ್ಟಾರ್ಟಿಂಗ್ ಚೆನ್ನಾಗಿತ್ತು, ಮುಂದಕ್ಕೆ ಇನ್ನೂ ಚೆನ್ನಾಗಿರುತ್ತೆ. ಹಾಗೆ ಪಕ್ಕ ಅದನ್ನ ನಾವು ಅಲ್ಲಿವರೆಗೂ ನೋಡಿ ಅಭಿಪ್ರಾಯ ಏನು? ನಮ್ಮ ಹೆಸರು ಇವರು ನಮ್ಮ ಅಂಕಲ್ಲು. ಇವರು ನಮ್ಮ ಅಂಕಲ್ಲು. ನಮಗೆಲ್ಲ ಇವರೇ ಕೋಆರ್ಡಿನೇಟರ್ ಥರ. ಕೋಆರ್ಡಿನೇಟರ್ಗಿಂತ ಒಳ್ಳೆ ಟೀಮ್ ಲೀಡ್ರು. ಸರ್ ನಿಮಗೇನು ಅನಿಸ್ತದೆ ಸರ್ ಬರ್ತಾ ಜರ್ನಿನ ಎಲ್ಲ ನಮ್ಮ ಸಹಪಾಠಿಗಳೆಲ್ಲ ಉತ್ಸಾಹದಿಂದ ಬಂದರು. ಅವ್ರ ಜೊತೆ ನಾನು ಟಿಫನ್ ಹೇಗಿತ್ತು ಸರ್? ಟಿಫನ್ ಹೇಗಿತ್ತು ಸರ್? ಹೇಳ್ಕೊಳ್ಳೋಷ್ಟೇನಿಲ್ಲ, ಪರವಾಗಿಲ್ಲ. ಖಂಡಿತ ಅದನ್ನ ಎಲ್ಲಿ ಹೆಚ್ಚು ಸ್ಟಾರ್ಟ್ ಆಯ್ತು? ಕನಕ್ಪುರದಲ್ಲಿ ಆಂಟಿ ನೋಡಿದ್ದೆ. ಕೆರೆ ನೋಡ್ಕೊ ಬಂದಿದ್ದಾರೆ ಸರ್. ಇವಾಗ ಮುಂದೆ ಏನಿದೆ ಅಂತ ಎಕ್ಸ್ಪೆಕ್ಟೇಷನ್ ಅಂತಾನೆ ಮಾಡ್ತಾ ಇದ್ದೀರಾ? ಮುಂದೆ ಏನಿರ್ಬೋದು? ಸಂಡೇ ಎಲ್ಲ ಒಳ್ಳೊಳ್ಳೆ ಫಿಗರ್ಸ್ ಬಿಡ್ತಾರೆ ಅಂದ್ಬಿಟ್ಟು ಕುಮಾರಣ್ಣ ಎಕ್ಸ್ಪೆಕ್ಟೇಷನ್ಸ್ ಇದೆ. ನಾನು ಸಂಡೇ ಅಲ್ಲ ಒಳ್ಳೊಳ್ಳೆ ಫಿಗರ್ಸ್ ಬಿಡ್ತಾರೆ ಅಂದ್ಬಿಟ್ಟು ಕುಮಾರಣ್ಣ ಎಕ್ಸ್ಪೆಕ್ಟೇಷನ್ಸ್. ಬಟ್ ಅದು ಆಚೆ ಹೇಳ್ಕೊಂಡು ಎಲ್ಲ ಅವರ ಗೋಲಿಗೆ ಅಂತೀವಿ ಅಂದ್ಬಿಟ್ಟು ಸ್ವಲ್ಪ ಕವರ್ ಮಾಡ್ತೀನಿ. ನಿಮಗೆ ಖುಷಿ ಪಡ್ಸೋಕ್ಕೋಸ್ಕರ ಏನು ಮಾಡಬೇಕು ಹೇಳಿ? ನೀನು ಯಾರೆಲ್ಲ ಫಿಗರ್ ಬೇಡ. ಇಲ್ಲ ಎಂಜಾಯ್ ಮಾಡ್ತಾರೆ, ಅದು ನೋಡಿದ್ರೆ ನಂಗೆ ಖುಷಿ ನೋಡಿದ್ರೆ ಖುಷಿ. ಮಾಡಿದ್ರೆ ಕುಮಾರಣ್ಣ ಖುಷಿ ಪಡ್ಸಕ್ಕೆ ಮಸಾಜ್ ಎಲ್ಲ ಇದೆ ಅಂತ. ಮಿಕ್ಕಿ ಜನ ಇದ್ದಾರೆ. ಸ್ಪಾ ಮಸಾಜ್ ಎಲ್ಲ ಇದೆ ಅಂತ ಕುಮಾರಣ್ಣ ಖಂಡಿತವಾಗ್ಲೂ ಅದನ್ನ ನಾನು ಮುಂದೆ ಎಂಕರೇಜ್ ಮಾಡ್ತೀನಿ. ಅವ್ರಿಗೆ ಒಳ್ಳೆ ಎಂಟರ್ಟೈನ್ ಕೊಡ್ತೀವಿ ಸಂಜೆವರೆಗೂ. ಓಕೆ, ಖಂಡಿತವಾಗ್ಲೂ ನೆಕ್ಸ್ಟ್ ನಮ್ಮ ಮುಂದೆ ಇರೋ ಅಂತ ನಮ್ಮ ಸೈಕಲ್ ರಘು ಅವರು ಯಾರ ಕಡೆ ಪಯಣ ಹೋಗ್ತಾರೆ ನೋಡಿ. ಫೋನ್ ಬಿಡಿ ಸರ್ ನಿಮಿಷ. ಇವಾಗ ನನ್ನ ಹೆಸರು ರಘು ಅಂತ ಗೊತ್ತಿದೆ ಅನ್ಸುತ್ತೆ. ಸೈಕಲ್ ರಘು. ಈಗ ನಿಮಗೆ ಏನಿದೆಯಲ್ಲ, ಇವಾಗ ಏನು ಬಂದಿದ್ದೀವಿ ರೆಸಾರ್ಟಿಗೆ ಬರ್ತಾ ಹೆಂಗಿತ್ತು ನಿಮಗೆ?
ಫುಲ್ ಎಂಜಾಯ್ಮೆಂಟ್ ಇತ್ತು. ರಘು ಫುಲ್ ಡ್ಯಾನ್ಸ್ ಚೆನ್ನಾಗಿತ್ತು. ಪ್ರದೀಪನೆಲ್ಲ ಚೆನ್ನಾಗಿತ್ತಾ? ಅಷ್ಟೊಂದಿಲ್ಲ, ಲಂಚಿಗೆ ವೆಯ್ಟ್ ಮಾಡ್ತಾ ಇದೀವಿ. ಲಂಚಿಗೆ ಒಳ್ಳೆ ನೀವು ಹಂಗೆ ಅದೇ ಎಕ್ಸ್ಪೆಕ್ಟೇಷನ್ ಅಲ್ಲಿ ಇರಿ. ನೋಡುವ ಮುಂದೆ ಒಳ್ಳೆ ಸತೀಶ್ ಅಂತ ನಮ್ಮ ಹೊಸ ಝೋನಲ್ಲಿ ನೀವು ಡ್ಯಾನ್ಸ್ ಆಡಲ್ವಲ್ಲ, ಮತ್ತೆ ಮದುವೆ ಆಗಿ ನೀವೆಲ್ಲ ಏನು ಹೇಳಿ ಸಕ್ಕತ್ತಾಗಿತ್ತಲ್ವ? ಇವಾಗ ಬರ್ತಾ ನಿಮಗೆ ಇದು ಕರ್ನಾಟಕ ಬಂದಿದ್ದೀವಿ, ನಾವು ಚೆನ್ನಾಗಿತ್ತು ಆಗಿಲ್ವಾ? ಮನೆಯವ್ರ ಹೆಸರು ಸಂತೋಷ್ ಅಂತ ಬ್ಲಾಕಲ್ಲಿ ಇತ್ತಲ್ಲ, ಕನ್ಫ್ಯೂಸ್ ಆಗ್ಬಿಟ್ಟಿರೋ. ನಿಮಗೆ ಏನಿಸ್ತು? ಚಂದ್ರಲ್ಲಿ ಚೆನ್ನಾಗಿತ್ತಾ? ಬಂದಿದ್ದೀನಲ್ಲ, ಈ ಟಿಫೆಲ್ಲ ಚೆನ್ನಾಗಿತ್ತು. ನೀವು ಮಾಡಿ ತುಂಬ ಚೆನ್ನಾಗಿ ಸ್ವಾಮಿ ಅಯ್ಯಪ್ಪ ನಾವು ಎಕ್ಸ್ಪೆರಿಮೆಂಟ್ ಮಾಡಕ್ಕೆ ಆಗ್ತಾ ಇಲ್ಲ ಅಂತ ಅನ್ಕೊಳ್ತೀನಿ. ಕೊನೆಗೂ ನಿಮ್ಮ ಮಾಡೇ ಏನೋ ಆಸನ ಈಡೇರಿಸಿದ್ದೀವಿ ಕೊನೆವರೆಗೂ. ಚೆನ್ನಾಗಿತ್ತ ಟಿಫನ್ ಎಲ್ಲ ಚೆನ್ನಾಗಿತ್ತಾ? ಅಲ್ಲೊಂದು ಗಾಡಿ ಸರ್ ನಿಮ್ದು? ಓ ಸರ್, ನಮ್ಮ ಸಾರಥಿ ಇವರು, ನಮ್ಮ ಸಾರಥಿ, ನಮ್ಮ ಇಡೀ ಆಕ್ಟರ್ ಅವರು ಗಾಡಿಲೇ ಓದ್ಕೊಂಡು ತಿರುಗ್ತಾರೆ. ನೆಕ್ಸ್ಟ್ ಸರ್ ನಿಮಗೆ ಏನಿಸ್ತು? ಚೆನ್ನಾಗಿತ್ತಾ? ಓಕೆ, ನೀವು ನಮ್ಮ ಗಾಡಿ ಬನ್ನಿ ನೆಕ್ಸ್ಟು. ನೀನು ತಾತನ ತರ ಮುಂದೆ ನಮಸ್ಕಾರ. ಟಿಫನ್ ಎಲ್ಲ ಚೆನ್ನಾಗಿತ್ತ? ನೀವು ಡ್ಯಾನ್ಸ್ ಕಾರ್ಯಕ್ರಮಕ್ಕೆ ನೀವು ಯಾಕೆ ಜಾಯ್ನ್ ಆಗಿಲ್ಲ? ಹುಷಾರಿಲ್ಲ, ಒಂದು ಮಾತ್ರೆ ಇದೆ ನಮ್ಮ ಹತ್ರ ತಗೊಳ್ಳಿ. ಬೆಳಿಗ್ಗೆ ಒಂದು ರಾತ್ರಿ ಒಂದು ಆಯಿಂಟ್ಮೆಂಟ್ ಇದೆಯಲ್ಲ, ನೆಕ್ಸ್ಟು ನಿಮ್ಮ ಅಭಿಪ್ರಾಯ ಮಾಡಿದ್ದೀರಾ? ಮಾತಾಡಿ ಬನ್ನಿ. ತುಂಬ ಉತ್ಸಾಹದಿಂದ ಇದೆಯಾ? ವಿಡಿಯೋ ಮಾಡೋದು ಇಷ್ಟ ಆಗ್ತದೆ ಅಷ್ಟೇ. ವೇಟ್ ಮಾಡಿ, ನೆಕ್ಸ್ಟ್ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀವಿ. ಇನ್ನು ಸಂಜೆವರೆಗೂ ಇರುತ್ತೆ. ಸಂಜೆವರೆಗೂ ನಾವೇನು ಎಂಟರ್ಟೈನ್ ಮಾಡಕ್ಕೆ ಬಂದಿದ್ದೀವಿ, ಎಲ್ಲ ನೋಡ್ಕೊಂಡು ಹೋಗ್ತೀರಾ? ಬನ್ನಿ. Sir,